ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ. ಉಚ್ಚಾಟನೆ ಆದ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗೆಸ್ಟ್ ಹೌಸ್ ಸೇರ್ಕೊಂಡು ಬಿಟ್ಟಿದ್ರು. ದೆಹಲಿಯಿಂದ ನೇರವಾಗಿ ಕಲಬುರಗಿಯ ಗೆಸ್ಟ್ ಹೌಸ್ ಸೇರಿದ್ರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ದೆಹಲಿಯಿಂದ ನೇರವಾಗಿ ಬರ್ತಾರೆ, ಕಲಬುರಗಿಯ ಗೆಸ್ಟ್ ಹೌಸ್ಗೆ ಸೇರ್ಕೊಂಡ್ಬಿಡ್ತಾರೆ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಇವತ್ತು ರೆಬೆಲ್ಸ್ ಟೀಮ್ ಸಭೆಯನ್ನ ನಡೆಸಿರುವುದು. ಮೀಟಿಂಗ್ ಹಿನ್ನೆಲೆ ಬೆಂಗಳೂರಿಗೆ ಹಿಂದೂ ಹುಲಿ ಬಂದಿದೆ. ಬೆಂಗಳೂರು ಏರ್ಪೋರ್ಟ್ಗೆ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಗೌಪ್ಯ ಸ್ಥಳದಲ್ಲಿ ಸಭೆ ಮಾಡುವುದಕ್ಕೆ ರೆಬೆಲ್ಸ್ ನಿರ್ಧಾರವನ್ನ ಮಾಡಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿಯಿಂದ ಉಚ್ಚಾಟನೆ ಬಳಿಕ ಗೆಸ್ಟ್ ಹೌಸ್ ಸೇರ್ಕೊಂಡು ಬಿಟ್ಟಿದ್ರು ಯತ್ನಾಳ್. ದೆಹಲಿಯಿಂದ ನೇರವಾಗಿ ಬರ್ತಾರೆ, ಗೆಸ್ಟ್ ಹೌಸ್ ಸೇರ್ತಾರೆ. ಏನು ಮುಂದಿನ ನಡೆ ಹಾಗಾದ್ರೆ ಯತ್ನಾಳ್ ಸಾಹೇಬ್ರದು? ಮೂರನೇ ಬಾರಿಗೆ ಬಿಜೆಪಿಯಿಂದ ಅವರು ಈ ರೀತಿಯಾಗಿ ಹೊರಗಡೆ ಬೀಳ್ತಾ ಇರೋದು. ಆದ್ರೆ ಈಗ ರೆಬೆಲ್ಸ್ ಟೀಮ್, ಯತ್ನಾಳ್ ಅವರ ತಂಡ ಇದೆಯಲ್ಲ, ಬಂಡಾಯ ನಾಯಕರು ಅಂತ ಏನು ಕರಿತೀವಲ್ಲ, ಆ ಎಲ್ಲ ನಾಯಕರು ಒಂದು ಕಡೆ ಸೇರಿ ಈಗ ಮೀಟಿಂಗ್ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಕೂಡ ಗೌಪ್ಯ ಸ್ಥಳದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ದಿನ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಅಥವಾ ಇನ್ನೊಬ್ಬರ ಮನೆಯಲ್ಲೆಲ್ಲ ಮೀಟಿಂಗ್ ಮಾಡ್ತಾ ಇದ್ರು, ಅವಾಗೆಲ್ಲ ಬಿಜೆಪಿಯಲ್ಲೇ ಇದ್ರು ಯತ್ನಾಳ್ ಅವರು. ಆದರೆ ಈಗ ಹಂಗಲ್ವಲ್ಲ, ಬಿಜೆಪಿಯಿಂದ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಅವರನ್ನ. ಆದರೂ ಕೂಡ ಅವರ ಜೊತೆಗೆ ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಅವರ ಜೊತೆಗೆ ನಿಂತ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಮಾಧ್ಯಮಗಳಿಗೆ ಈಗ ಪ್ರತಿಕ್ರಿಯೆ ಕೊಡೋದಕ್ಕೂ ಕೂಡ ಅವರು ಹಿಂಜರಿದಿದ್ದಾರೆ. ಮೇ ಬಿ ಈ ಕೆಲಸನ ಈ ಹಿಂದೆನೇ ಮಾಡಿದ್ರೆ ಅವರು ಈ ರೀತಿಯಾಗಿ ಉಚ್ಚಾಟನೆ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ಬಹಿರಂಗವಾಗಿ BY ವಿಜಯೇಂದ್ರ, BS ಯಡಿಯೂರಪ್ಪನವರ ವಿರುದ್ಧ ಪದೇ ಪದೇ ಹರಿಹಾಯ್ತಾ ಇದ್ದಿದ್ರಿಂದಲೇ ಅದೇ ಕಾರಣ ಆಗಿ ಹೋಗ್ಬಿಡ್ತಾ ಅವರ ಉಚ್ಚಾಟನೆಗೆ ಅನ್ನೋ ಸಹಜವಾದಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಆದರೆ ಈಗ ಫೈನಲಿ ಅವರು ಪಕ್ಷದಿಂದ ಹೊರಗಟ್ಟಲ್ಪಟ್ಟಿದ್ದಾರೆ, ಉಚ್ಚಾಟನೆಗೊಳಗಾಗಿದ್ದಾರೆ. ಇದೆಲ್ಲದರ ನಡುವೆ ರೆಬೆಲ್ಸ್ ಟೀಮ್ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರುವುದನ್ನ ಗಮನಿಸ್ತಾ ಇದ್ದೀವಿ. ಆದರೆ ಈ ಒಂದು ಸಭೆಯಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಬಹಳ ಪ್ರಮುಖವಾಗಿ, ಅಂದ್ರೆ ಯಾವ ನಿಲುವನ್ನ ತಾಳ್ತಾರೆ ಈ ಎಲ್ಲ ರೆಬೆಲ್ಸ್ ಟೀಮ್ ಅನ್ನೋದು ಒಂದು ಪ್ರಶ್ನೆ. ಏಕೆ ಅಂತ ಹೇಳಿದ್ರೆ ರೆಬೆಲ್ಸ್ ಟೀಮ್ನ ನಾಯಕತ್ವ ವಹಿಸಿದ್ದೆ ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡಲಾಗಿದೆ ಬಿಜೆಪಿಯಿಂದ. ಹಾಗಾಗಿನೇ ಉಳಿದಂಥ ನಾಯಕರ ನಿರ್ಧಾರಗಳೇನು, ಅಭಿಪ್ರಾಯಗಳೇನು, ಅವರು ಕೂಡ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರಾ ಅಥವಾ ಬಿಜೆಪಿಯಲ್ಲಿ ಇದ್ಕೊಂಡೇ ಮತ್ತೊಮ್ಮೆ ಗೇಮ್ ಪ್ಲಾನ್ ರೂಪಿಸ್ತಾರಾ, BY ವಿಜಯೇಂದ್ರ ಅವರಿಗೆ ಕಂಟಕವಾಗ್ತಾರಾ? ಸಹಜವಾಗಿರುವಂಥ ಪ್ರಶ್ನೆ. ಯಾರ್ಯಾರು ಭಾಗಿಯಾಗ್ತಾರೆ ಅನ್ನೋದು ಇನ್ನೇನು ಕೆಲವು ನಿಮಿಷಗಳಲ್ಲಿ ಮಾಹಿತಿ ಬರ್ತಾ ಹೋಗುತ್ತೆ. ಬಹಳ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ಅರವಿಂದ ಲಿಂಬಾವಳಿ ಅವರು ಕೂಡ ಭಾಗಿಯಾಗ್ತಾರೆ. ಹೀಗೆ ಒಂದಿಷ್ಟು ಬಂಡಾಯ ನಾಯಕರಿದಾರಲ್ಲ, ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈಗಾಗಲೇ ಕಲಬುರಗಿಯಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ಗೆ ಯತ್ನಾಳ್ ಅವರು ಎಂಟ್ರಿ ಕೊಟ್ಟಿರೋದು. ಆ ಸಂದರ್ಭದಲ್ಲಿ ನಮ್ಮ ರಿಪೋರ್ಟರ್ಸ್ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಮಾತನಾಡಿಲ್ಲ. ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸದೆ ಅಲ್ಲಿಂದ ವಾಪಸ್ ಹೋಗಿದ್ದಾರೆ ಯತ್ನಾಳ್ ಅವರು. ಆದರೆ ಇವತ್ತು ಈ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ ಮೇಲೆ ಎಲ್ಲರ ಚಿತ್ತ ಇರೋದು. ಯಾಕೆಂತ ಹೇಳಿದ್ರೆ ಒಂದು ಕಡೆ ಯತ್ನಾಳ್ ಅವರಂತೂ ಭಾಳ ಧೈರ್ಯವಾಗಿಯೇ ಉಚ್ಚಾಟನೆ ಆದ ನಂತರವೂ ಕೂಡ ಯತ್ನಾಳ್ ಅವರಂತೂ ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನು ಉಚ್ಚಾಟನೆ ಮಾಡಲಾಗಿದೆ ಅಂತೆಲ್ಲ ದೊಡ್ಡ ಮಟ್ಟದಲ್ಲಿ ಟ್ವೀಟ್ ಮಾಡಿದ್ದಾರೆ. ಮತ್ತು ಈ ಹಿಂದೆ JP ನಡ್ಡಾ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಏನು ಟ್ವೀಟ್ ಮಾಡಿದ್ರಲ್ಲ, ಅದನ್ನೂ ಕೂಡ ಟ್ಯಾಗ್ ಮಾಡೋ ಮುಖೇನ ಇಲ್ಲಿ ಈಗ ಮಾಡ್ತಾ ಇರೋದೇನೋ ಬಿಜೆಪಿ ಅಲ್ಲ ಹಾಗಾದ್ರೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು.
ಒಟ್ಟಾರೆ ಅವರು ಹೇಳ್ತಾ ಇರೋದು BY ವಿಜಯೇಂದ್ರ BS ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದ್ದಕ್ಕೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ ಇವರು. ಇನ್ನು ಪಕ್ಷದ್ರೋಹಿ ಕೆಲಸ ಮಾಡುವಂಥವರು ಪಕ್ಷದಲ್ಲೇ ಇದ್ದಾರೆ, ಹೆಣ್ಣು ಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಮಾತನಾಡುವಂಥವರು ಪಕ್ಷದಲ್ಲೇ ಇದ್ದಾರೆ. ಅಂಥವ್ರನ್ನೆಲ್ಲ ಇಟ್ಕೊಂಡು ನನ್ನನ್ನು ಮಾತ್ರ ಉಚ್ಚಾಟನೆ ಮಾಡಿದ್ದಾರೆ. ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿನೇ ಅವರ ಟ್ವೀಟ್ ಆಗಿತ್ತು. ಅದಾದ ನಂತರ ಈಗ ರೆಬೆಲ್ಸ್ ಒಂದು ಸಭೆಯನ್ನು ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ.